ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತು ಕನ್ಯಾ ರಾಶಿಗೆ ಸಿಕ್ಕಾಬಟ್ಟೆ ಲಕ್ ಅನ್ನೋದು ನಿಮ್ಮ ರಾಶಿಗೆ 14ನೇ ತಾರೀಕುವರೆಗೂ ತುಂಬ ಪಾಸಿಟಿವ್ ಇರುತ್ತೆ. 7ನೇ ತಿಂಗಳಲ್ಲಿ 14-15ನೇ ತಾರೀಕುವರೆಗೂ ನಿಮ್ಮ ಲೈಫಲ್ಲಿ ಬೆನಿಫಿಟ್ ಮೇಲೆ ಬೆನಿಫಿಟ್ ಇದೆ. ನಿಮ್ಮ ಲೈಫಲ್ಲಿ ತುಂಬ ನೆಮ್ಮದಿ ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಅಂತಿಂಥ ರಾಜಯೋಗಲ್ಲ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದು. ತುಲಾ ರಾಶಿಯವರಿಗೆ ತುಂಬ ಆಘಾತ ಏನಪ್ಪ ಅಂದರೆ, ಒಂದು ಸುಖ ಸ್ಥಾನಾಧಿಪತಿ ಶನಿ 6ನೇ ಮನೆಗೆ ಹೋಗ್ಬಾರ್ದು, ಅದು ತುಂಬ ಅಪಾಯ. ಕುಜ 6ನೇ ಮನೆಗೆ ಹೋಗ್ಬಾರ್ದು, ಅದೊಂದು ದೊಡ್ಡ ಅಪಾಯ. ಇವೆರಡೂ ಕೂಡ ತೊಂದರೆ, ಆಘಾತ, ಹಿಂಸೆ ಇವೆಲ್ಲವೂ ಕೂಡ ನೀವು ನೋಡ್ತೀರಾ. ಇವೆಲ್ಲ ಹಿಂಸೆಯಿಂದ ನೀವು ಆಚೆ ಬರಬೇಕು. ಆಘಾತದಿಂದ ನೀವು ಆಚೆ ಬಂದಷ್ಟು ತುಂಬ ಒಳ್ಳೆಯದು. ಖಂಡಿತಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಬರ್ತಾಯಿದೆ, ಸಂಕಟಗಳು ಬರ್ತವೆ, ದುಃಖಗಳು ಬರ್ತಾಯಿದ್ದಾವೆ. ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ, ಈ ಘಟನೆಗಳಿಂದ ನೀವು ಆಚೆ ಬರಬೇಕು. ಒಂದಲ್ಲ ಒಂದು ಸಮಸ್ಯೆಗಳು, ಕಷ್ಟಗಳು, ಲ್ಯಾಂಡ್ ಮಾರುವಂಥ ಸಂದರ್ಭ ಬರುತ್ತೆ, ವೆಹಿಕಲ್ ಮಾರಬೇಕು ಅಂತ ಸಂದರ್ಭ ಬರುತ್ತೆ. ತುಲಾರಾಶಿಯವರಿಗೆ ಮನಸ್ಸುಗಳನ್ನ ಮಾರಿಬಿಡ್ಬೇಕನ್ಸುತ್ತೆ, ಮನೆಯನ್ನು ಮಾರಬೇಕನ್ಸುತ್ತೆ. ಮತ್ತು ತುಂಬ ಕೋಪ, ತಾಪ, ಆಘಾತಗಳು ಎಲ್ಲವೂ ಕೂಡ ಬಂದ್ಬಿಡ್ತವೆ. ಅದ್ಭುತವಾದ ಒಂದು ಟೆನ್ಷನ್ಗೆ ಹೊಣೆ ಆಗಬೇಡಿ. 100% ನಿಮ್ಮ ಲೈಫಲ್ಲಿ ಎಷ್ಟು ತೊಂದರೆ ಸಿಗಾಕೈತಿರೋ ಅಷ್ಟು ನಿಮ್ಮ ಪ್ರಾಬ್ಲಮಲ್ಲಿ ಬರ್ತೀರಾ. 100% ನಿಮ್ಮ ಪ್ರಾಬ್ಲಮಿಂದ ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕೈತೀರ, ಸಂಕಷ್ಟ ಸಿಗಾಕೈತೀರ. ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಗೆ ನಿಮ್ಗೆ ಔಷಧಿನೇ ಇಲ್ದಿರೋ ಥರ ಆಗ್ಬಿಡ್ತೀರಾ. 100% ನಿಮ್ಮ ಪ್ರಾಬ್ಲಮ್ಗೆ ಔಷಧಿಯನ್ನು ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಸಿಗಾಕೈತೀರ. ನನಗೆ ಗೊತ್ತಿರೋ ಪ್ರಕಾರ ನೀವು ಯಾವ ನಂಬರ್ಸ್ ಜೊತೆ ನೀವು ಸಂಬಂಧವನ್ನು ಇಟ್ಕೊಂಡಾಗ, ಯಾವ ಗ್ರಹದ ಶ್ಲೋಕವನ್ನು ಹೇಳಿದಾಗ ನಿಮಗೆ ಪಾಸಿಟಿವ್ ಬರುತ್ತೆ ಅಂದರೆ, ನಿಮ್ಮ ಲೈಫಲ್ಲಿ ಶುಕ್ರ ಗ್ರಹ, ಬುಧ ಗ್ರಹ, ಗುರುಗ್ರಹದವನ್ನು ನೀವು ಪ್ರೆಡಿಕ್ಷನ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಶ್ಲೋಕವನ್ನು ಹೇಳ್ಬೇಕು. ಬುಧ, ಗುರು, ಶುಕ್ರ. ಅದೇ ಥರ ನಿಮಗೆ ಸಖತ್ ಪಾಸಿಟಿವ್ ಬರಬೇಕಂದ್ರೆ ಶುಕ್ರ ಗ್ರಹ, ಬುಧ ಗ್ರಹ, ಗುರುಗ್ರಹವನ್ನು ನೀವು ಕೈಲಿ ಬರ್ಕೋಬೇಕಾಗತ್ತೆ. ಶುಕ್ರ ಗ್ರಹನೂ, ಬುಧ ಗ್ರಹನೂ, ಗುರುಗ್ರಹನೂ ಬರ್ಕೊಳ್ಳಿ. ನೀವು ಫ್ರೀ ಇದ್ದಾಗ ನಿಮ್ಮ ಕೈಯಲ್ಲೂ ಕೂಡ ಇದನ್ನು ಮಾಡ್ಬೋದು. ಒಂದು ಹೆಸರು ಕಾಳು, ಕಡಲೆಕಾಳು, ಅವರೆಕಾಳು, ಈ 3 ಕೂಡ ಗ್ರಹಗಳಲ್ಲಿ ಸಂಬಂಧಗಳಿರ್ತವೆ. ನೋಡಿ, ಕಡಲೆಕಾಳಲ್ಲಿ ಗುರುಗ್ರಹ ವಾಸ ಮಾಡ್ತಾನೆ, ಅವರೆಕಾಳಲ್ಲಿ ಶುಕ್ರ ಗ್ರಹ ವಾಸ ಮಾಡ್ತಾನೆ, ಹೆಸರು ಕಾಳಲ್ಲಿ ಬುಧ ಗ್ರಹ ವಾಸ ಮಾಡ್ತಾನೆ. ಈ 3 ಗ್ರಹನೂ ಕೂಡ ನೀವು ಯಾವಾಗಲೂ ಈ ಥರ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿರೋದ್ರಿಂದ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅಂತ ಇದನ್ನು ಅತಿ ಹೆಚ್ಚು ಈ ಥರ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿ. 3 ಗ್ರಹನೂ ಕೂಡ ನೀವೊಂದು 10 ನಿಮಿಷ ಈ ಥರ ಉಜ್ಜಿದಾಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗ್ತವೆ. ಫೀಲಿಂಗ್ ಇಲ್ಲಿ ನಿಮ್ಮ ಕಷ್ಟೆಲ್ಲ ಬಂದು ಇಲ್ಲಿ ಬಂದು ಈ ಕೈಲಿ ಬಂದು ನೀವು ಅದೃಷ್ಟವನ್ನು ಕೇಳ್ತೀರಾ. ದೇವರು ನಿಮಗೆ ರಿಲೀಸ್ ಮಾಡಿಕೊಡ್ತಾನೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಲಾರಾಶಿಯವರಿಗೆ ಇಷ್ಟು ಮಾಡಿ ಈ ಒಂದು 7ನೇ ತಿಂಗಳಲ್ಲಿ ಇಷ್ಟು ಪಾಸಿಟಿವ್ನ ಕೊಡುತ್ತೆ. ಇದು 100% ರಿಸಲ್ಟ್ ಒಳ್ಳೆ ಪಾಸಿಟಿವ್ ಬರುತ್ತೆ. ಅದೇ ಥರ ವೃಶ್ಚಿಕ ರಾಶಿಯವರಿಗೆ ಹೆಲ್ತ್ ಪ್ರಾಬ್ಲಮ್, ಮನೆಯಲ್ಲಿ ಜಗಳ, ಗಂಡಾಂತರಗಳು, ಮನಸ್ಸಿಗೆ ಸಮಾಧಾನ ಇಲ್ಲ, ಸುಖಸ್ಥಾನ, ತಾಯಿ ಜೊತೆಗೆ ಯಾರೆಲ್ಲ ವೃಶ್ಚಿಕ ರಾಶಿಯವರು ತುಂಬ ಕ್ಲೋಸ್ ಆಗ್ತಾರೋ ಜಗಳವನ್ನು ತಂದಿಡ್ತಾರೆ. ರಾಹು ಸುಖಸ್ಥಾನದಿದ್ದರೆ ತಾಯಿ ಮಾತನ್ನು ಯಾರು ಕೇಳ್ತಾ ಇದ್ದಾರೋ ಮನೇಲಿ ವಿಷಯ ಜಗಳಗಳಾಗುತ್ತೆ. ತಾಯಿಗೆ ಬುದ್ಧಿ ಹೇಳೋದು ಇಲ್ಲ ತಾಯಿ ಮಾತು ಕೇಳೋದು, ಎರಡೂ ಕೂಡ ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಶನಿ 3ನೇ ಮನೆಯ ಅಧಿಪತಿಯಾಗಿ 5ನೇ ಮನೆಯನ್ನಾಗಿ ಭಾಳ ವಿಶೇಷ. 3ನೇನು 4ನೇನಾಗಿ 5ನೇ ಮನೆಯಿದ್ದಾನೆ. ಮತ್ತು ಮಕ್ಕಳಿಂದಲೂ ಸಮಸ್ಯೆ. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆ ಶನಿ ಇದ್ದರೆ ಅವರು ಶನಿ ಏನಂದರೆ ಏನಾದ್ರು ಚಾಡಿ ಹೇಳುವುದು. ರಾಹು ಮತ್ತು ಕೇತು ಚಾಡಿ ಹೇಳ್ತಾರೆ. ವೃಶ್ಚಿಕ ರಾಶಿಯವರು 1 ತಿಂಗಳು ಯಾರ ಮಾತನ್ನು ಚಾಡಿ ಕೇಳಿದೆ, ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. 10ನೇ ಮನೆ ಕೇತು, ಅವನು ವೃತ್ತಿಯಲ್ಲಿ 100 ಜನ ಚಾಡಿ ಹೇಳ್ತಾರೆ. ಬರೀ ಚಾಡಿ ಮಾತಿಂದ ವೃಶ್ಚಿಕ ರಾಶಿಯವರು ಜಗಳ ಆಗುತ್ತೆ. ಮಕ್ಕಳಿಂದ, ತಾಯಿಯಿಂದ ಮತ್ತು ಕರ್ತವ್ಯ ಸ್ಥಾನದಲ್ಲಿ ಜಗಳ ಆಗುತ್ತೆ. ಈ 3 ವೃಶ್ಚಿಕ ರಾಶಿಯವರು ನೀವು ಕಂಟ್ರೋಲ್ ಮಾಡಿಬಿಟ್ರೆ, ಯಾರಿಗೂ ಕಿವಿ ಕೊಡದಲೆ ನಿಮ್ಮ ಮೇಲೆ ನೀವು ಗಮನ ಇಟ್ಟು ನೀವು ಇಂಪ್ರೂವ್ಮೆಂಟ್ ಆಗಿ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ಕೊಡುತ್ತೆ. ಅದ್ಭುತವಾದ ಸಕ್ಸಸ್ ಮೇಲೆ ಸಕ್ಸಸ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. 100% ನಿಮ್ಮ ಲೈಫಲ್ಲಿ ಈ ಪ್ರಾಬ್ಲಮಿಂದ ನೀವು ಆಚೆ ಬರಬೇಕು ಅಂದರೆ ನೀವು ಬರ್ಕೋಬೇಕಾರಂಥ ನಂಬರ್ಸ್ಗಳನ್ನ ನೀವು ಕರೆಕ್ಟಾಗಿ ಬರ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನನಗೆ ತಿಳಿದಿರೋ ಪ್ರಕಾರ ಬ್ಯೂಟಿಫುಲ್ ನಂಬರ್ಸ್ 7766 ಬರ್ಕೊಳ್ಳಿ, 7766 ಬರ್ಕೊಳ್ಳಿ. 10th ಲಾರ್ಡ್ ಅಧಿಪತಿ ನಿಮ್ಮನ್ನು ಕೇತುನ 9th ಲಾರ್ಡಲ್ಲಿ ಶುಕ್ರ ಗ್ರಹನ ಆಕ್ಟಿವೇಟ್ ಮಾಡ್ಕೊಳ್ಳಿ. 9th to 10th ಆಕ್ಟಿವೇಟ್ ಮಾಡ್ಕೊಳ್ಳಿ, ತುಂಬ ಪಾಸಿಟಿವ್ ಐತೆ. ಕೇತು ಮತ್ತು ಶುಕ್ರ ಸೂಪರ್. 7766 ಯೂಸ್ ಮಾಡ್ಕೊಳ್ಳಿ. ಅದೇ ಥರ ನೀವು ಅವರೆಕಾಳನ್ನು ಮತ್ತು ಹುಳ್ಳಿಕಾಳನ್ನು ಉಜ್ಜಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಕೈಲಿ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ. ನಿಮ್ಮ ಪರ್ಸಲ್ಲಿ ಕೂಡ ನೀವು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಈ ಸರಿ ಏನಾಗುತ್ತೆ ಅಂದರೆ, ಧನುಸು ರಾಶಿಯವರಿಗೆ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಧನುಸು ರಾಶಿಯವರಿಗೆ ತುಂಬ ಆಘಾತ ವಿಷಯಗಳು, ತುಂಬ ಕಷ್ಟದ ವಿಚಾರಗಳು ನಡೆದಿದೆ. ಮತ್ತು
ದಿಢೀರ್ ದುಡ್ಡು ಬರುತ್ತೆ. ಆದರೆ ನೀವೆಲ್ಲರೂ ಕೂಡ ಭಗವಂತನ ಆರಾಧನೆ ಮಾಡಿರಬೇಕು. ನಿಮ್ಮ ಪಾಪದ ಕೊಡವನ್ನು ನೀವು ಪುಣ್ಯದ ಕೊಡಕ್ಕೆ ಕನ್ವರ್ಟ್ ಮಾಡಿರಬೇಕು. ಅಂದರೆ ಪುಣ್ಯವನ್ನು ಕಾಪಾಡು. ನನಗೂ ಧನುಸು ರಾಶಿಯಲ್ಲಿ ವಾತನಕುಂಟೆ ಸುರೇಶ್ ಅಂತ ಇದ್ದಾರೆ, ನನ್ನ ತುಂಬ ಫೇವ್ರೆಟ್ಟು ಫಾಲೋವರ್ಸು. ಅವರು ಖಂಡಿತಲ್ಲೂ ಕೂಡ ತುಂಬ ಇವಾಗಲೂ ಕೂಡ ಫ್ಯಾಮಿಲಿ ಟ್ರಿಪ್ ತಮಿಳ್ನಾಡು ಟ್ರಿಪ್ ಹೋಗಿದ್ದಾರೆ. ಅದೇ ಥರ ಏನು ಮಾಡಲಿ ಅಂತ ಒಂದು ಮರನೂ ಕೂಡ ಪೂಜಿಸ್ತಾರೆ. ಹಾಗಾಗಿ ಅವ್ರ ಕಷ್ಟದಿಂದ ಪಾರಾಗ್ತಾರೆ. ಏನೂ ಮಾಡ್ದಲೇ ಸುಮ್ಮನೆ ನಿಮ್ಮ ಪಾಡು ನೀವು ಇದ್ದಂಥ ಧನುಸು ರಾಶಿಯವರಿಗೆ ತಲೆ ಮೇಲೆ ಚಪ್ಪಡಿ ಕಳ್ಳೆ ಆಗುತ್ತೆ. ಹೈಯೆಸ್ಟ್ ಆಸ್ಟೆಂಟ್ ಆಗೋದೇ ಧನುಸು ರಾಶಿಯವರು ಈ ಒಂದು 7ನೇ ತಿಂಗಳಲ್ಲಿ ಹೈಯೆಸ್ಟ್ ಆಸ್ಟೆಂಟ್ ಆಗುತ್ತೆ. ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಇಷ್ಟೊಂದು ಗ್ರಹಗಳಿದ್ರೆ ಮರಣವನ್ನು ಆಸ್ಟೆಂಟ್ಗಳು ಆಗುತ್ತೆ. ಖಂಡಿತಲ್ಲೂ ಕೂಡ ರೋಡಲ್ಲಿ ಒಂದು ಪ್ರಾಣಿನಾದ್ರು ಟಚ್ ಮಾಡ್ತೀರಾ, ಬಯಸ್ಕೆತ್ತೀರ. ಧನುಸು ರಾಶಿಯವ್ರಿಗೆ ಆಸ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮಲ್ಲಿ ಗ್ರಹಗಳು ಅಷ್ಟಮದಲ್ಲಿ ತುಂಬ ಗ್ರಹಗಳಿರ್ತವೆ. ಅಷ್ಟಮದಲ್ಲಿದ್ದಾಗ ನೀವು ಅತಿ ಹೆಚ್ಚು ದೇವ್ರನ್ನ ಪ್ರಾರ್ಥಿಸಿ ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಬ್ಯೂಟಿಫುಲ್ ಸಕ್ಸಸ್ಸು. ನಿಮ್ಮ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಥಿಂಕಿಂಗ್ ಮೇಲೆ ಥಿಂಕಿಂಗ್ ಬರುತ್ತೆ, ಅದ್ಭುತವಾದ ಥಿಂಕಿಂಗ್ ಬರುತ್ತೆ. ಇದರಲ್ಲಿ ದೇವ್ರನ್ನ 10 ಭಾಗ ಕೆಲಸ ಮಾಡಿರಿ, 10 ಭಾಗನೂ ಕೂಡ ಭಗವಂತನ ಪ್ರೇಯರ್ ಮಾಡಿ. ನಿಮ್ಮ ಲೈಫಲ್ಲಿ ಭಗವಂತ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ, ಎಲ್ಲ ರೀತಿಯಲ್ಲೂ ಐಶ್ವರ್ಯ ಕೊಡ್ತಾನೆ, ಎಲ್ಲ ರೀತಿಯಲ್ಲೂ ಕಾಪಾಡ್ತಾನೆ. ಧನುಸು ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕಾಪಾಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗೋದ್ರಿಂದ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ, ದೊಡ್ಡ ವೈಬ್ರೇಷನ್ನ ಕೊಡುತ್ತೆ. ಇಲ್ವಾ ನಿಮ್ಮ ಪ್ರಾಬ್ಲಮ್, ನಿಮ್ಮ ಧನುಸು ರಾಶಿಯ ದುಡ್ಡನ್ನು ಯಾರು ಲಪ್ಟಾಯಿಸ್ಬಿಡ್ತಾರೆ. ಅಷ್ಟಮದಲ್ಲಿ ಗ್ರಹಗಳಿದ್ದಾಗ ಇಸ್ಕೊಂಡು ಕೊಡಲ್ಲ. ನಿಮ್ಮ ದುಡ್ಡನ್ನು ನೀವು ಕೊಟ್ಟು ಕಾಯಿಲೆ ಬರ್ಸ್ಕೊಬಿಡ್ತೀರಾ. ದಯವಿಟ್ಟು 7ನೇ ತಿಂಗಳಲ್ಲಿ ಧನುಸು ರಾಶಿಯ ದುಡ್ಡನ್ನು ಆಚೆ ಕೊಡಬೇಡಿ. ಯಾರನ್ನು ನಂಬೇಡಿ. ಯಾರನ್ನಾರು ನಂಬಿ ಕೊಟ್ಟರೆ ನೀವು ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಮಕರ ರಾಶಿಯವರಿಗೆ ಫ್ರೆಂಡ್ಶಿಪ್ಪು ಬಿಗ್ನೆಸ್ ಎಲ್ಲ ವೆರಿ ಸಕ್ಸಸ್ ಕೊಡುತ್ತೆ. ಫ್ರೆಂಡ್ಶಿಪ್ಪು ಬಿಗ್ನೆಸ್ಸು ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಅದ್ಭುತವಾದ ಇಂಪ್ರೂವ್ಮೆಂಟ್ ಕೊಡುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಮಿರಾಕಲ್ಸ್ ದೊಡ್ಡ ಸಕ್ಸಸ್ಸನ್ನು ಕೊಡೋದ್ರಿಂದ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು. ತುಂಬ ರಾಜಯೋಗದ ಫಲವನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ. ಸಣ್ಣ ಪುಟ್ಟ ಜಗಳವನ್ನು ಮಾಡಬೇಡಿ. ಕುಂಭರಾಶಿಯವರಿಗೆ ಅಷ್ಟಮದಲ್ಲಿ ಇಷ್ಟೊಂದು ಗ್ರಹಗಳಿದ್ದಾಗ ಮಾಡಿದಂಥ ಪುಣ್ಯಗಳು ನಿಮ್ಮಲ್ಲಿದ್ದರೆ ನಿಮಗೆ ತುಂಬ ಪುಣ್ಯವನ್ನು ಕೊಡುತ್ತೆ. ಪೂಜೆ ಪುರಸ್ಕಾರ, ಪುಣ್ಯ, ದ್ರೋಹ, ಮೋಸ ಯಾರಿಗೂ ಮಾಡ್ತಾರೇ. ನೀವು ಕೂಗಾಡ್ತೀರ, ಕಿಚ್ಚಾಡ್ತೀರ, ಅವರೇ ನಿಯತ್ತಾದ ಮನುಷ್ಯರು. ಯಾರು ಕೂಗಾಡ್ತಾರೋ, ಯಾರು ಕಿರ್ಚಾಡ್ತಾರೋ ಅವರು ತುಂಬ ನಿಯತ್ ಮನುಷ್ಯರು. ಏನು ಇಲ್ಲದಲ್ಲಿ ಮಳ್ಳಂತಾರೆ ಅಂತ ನೋಡಿ, ಸಖತ್ತ ಮೋಸ ಮಾಡ್ತಾರೆ ಅವರು 100%. ನಾನು ನೋಡಿರೋ ಮಟ್ಟಿಗೆ ಕೂಗ್ಯಾಡೋನು ಕಿರ್ಚಾಡೋನು ಅವ್ನು ಕೆಟ್ಟವನಲ್ಲ, ಅವನೇ ಒಳ್ಳೆಯವನು. ಅವನ್ನ ಹೋಗಿ ಸಾರಿ ಕೇಳಿದ್ರು ಕೂಡ ಕ್ಷಮಿಸ್ತಾನೆ, ಇಲ್ಲ ಅವನೇ ಬಂದು ಸಾರಿ ಕೇಳ್ತಾನೆ. ಏನೂ ಕೇಳಿದ್ರೆ ಕಳ್ಳಂತಾರೆ ಇರ್ತಾರೆ ನೋಡಿ, ಅವ್ರು ಮಳ್ಳಂತಾರೆ, ಎಲ್ಲನೂ ಮಾಡ್ತಾರೆ.